ಕಾರ್ಮಿಕ ಇಲಾಖೆ ವಿರುದ್ಧ ನಡೀತಾ ಇದೆಯಾ ಪಿತೂರಿ? ಸಹನಾ ಭಟ್ ಕಂಪನಿ ವಿರುದ್ಧ ಸುಳ್ಳು ಆರೋಪ. ಕಳೆದ ಕೆಲ ದಿನಗಳ ಹಿಂದೆ ರಾಜ್ಯದಲ್ಲಿ ಹಗರಣವೊಂದನ್ನು ಸದ್ದು ಮಾಡಿಸುವ ಪ್ರಯತ್ನ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಆದರೆ ಅದಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಸೌಂಡ್ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ಯಾವುದೇ ವಿಷಯ ಸದ್ದು ಮಾಡಬೇಕಾದರೂ ಅದರಲ್ಲೇನೋ ಹುರುಳಿರಬೇಕಾಗುತ್ತೆ. ಆದರೆ ಕಾರ್ಮಿಕ ಇಲಾಖೆಯಲ್ಲಿ ಐಟಿ ವಸ್ತುಗಳ ಖರೀದಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಬಗ್ಗೆ ಎಲ್ಲಿಯೂ ಸ್ಪಷ್ಟವಾದ ಖಚಿತವಾದ ದಾಖಲೆಗಳು ಲಭ್ಯವಾಗಿಲ್ಲ. ಅವ್ಯವಹಾರದ ಬಗ್ಗೆ ಎಲ್ಲೂ ಕಂಪ್ಲೇಂಟ್ ಆಗಿಲ್ಲ. ರದ್ದಾಗಿರೋ ಟೆಂಡರ್ನಲ್ಲಿ ಸ್ಕ್ಯಾಮ್ ನಡೆದಿರೋದು ಹೇಗೆ? ಅಂದ ಹಾಗೆ ಯಾವುದೇ ಟೆಂಡರ್ನಲ್ಲಿ ಅಕ್ರಮ ಅವ್ಯವಹಾರ ನಡೆದಿದ್ರೆ ಯಾರಾದರೂ ತುಟಿ ಬಿಚ್ಚಬೇಕಿತ್ತು. ಟೆಂಡರ್ನಲ್ಲಿ ಪಾಲ್ಗೊಂಡಿದ್ದ ಇತರ ಕಂಪನಿಗಳಾದರೂ ಮಾತನಾಡಬೇಕಿತ್ತು. ಅಥವಾ ಹಗರಣ ಮಾಹಿತಿ ದಾಖಲೆಗಳಿರೋರು ಯಾರಾದರೂ ದೂರು ದಾಖಲಿಸಬೇಕಿತ್ತು. ಆದರೆ ತಥಾಕತೆಗೆ ಪ್ರಕರಣದಲ್ಲಿ ಎಲ್ಲೂ ಕೂಡ ದೂರು ದಾಖಲಾಗಿಲ್ಲ. ಟೆಂಡರ್ ರದ್ದಾದ ಮೇಲೆ ವರ್ಕ್ ಆರ್ಡರ್ ಎಲ್ಲಿಂದ ಬರುತ್ತೆ? ಖಾಲಿ ಡಬ್ಬ ಇಟ್ಕೊಂಡು ಎಲ್ಲರೂ ಅಲ್ಲಾಡಿಸ್ತಾ ಇದ್ದಾರ? ಸ್ಪೀಡ್ ನ್ಯೂಸ್ ಕನ್ನಡಕ್ಕೆ ಲಭ್ಯವಾಗಿರೋ ದಾಖಲೆಗಳ ಪ್ರಕಾರ ಕೆಲವು ಯೂಟ್ಯೂಬರ್ಗಳ ಹಬ್ಬಿಸ್ತಾ ಇರೋ ವರದಿ ಸುಳ್ಳು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಸ್ಕ್ಯಾಮ್ ನಡೆದಿದೆ ಎನ್ನಲಾದ ಟೆಂಡರ್ ಕಾರ್ಯಾದೇಶವೇ ರದ್ದಾಗಿದೆ. ಹೀಗಿದ್ದಾಗ ಸ್ಕ್ಯಾಮ್ ನಡೆದಿರಲು ಹೇಗೆ ಸಾಧ್ಯ? ಈ ಬಗ್ಗೆ ವರದಿ ಮಾಡುತ್ತಿರುವವರು ಯಾರು ಸ್ಕ್ಯಾಮ್ ನಡೆದಿದೆ ಎನ್ನಲಾದ ಬಗ್ಗೆ ಯಾವುದೇ ದಾಖಲೆಗಳನ್ನ ತೋರಿಸುತ್ತಿಲ್ಲ. ಎಲ್ಲಿಯೂ ಕೂಡ ಕಂಪ್ಲೇಂಟ್ ಸಹ ದಾಖಲಾಗಿಲ್ಲ. ಕಂಪ್ಲೇಂಟ್ ಮಾಡಲು ಬೇಕಾದ ದಾಖಲೆಯೂ ಕೂಡ ಅವರ ಬಳಿ ಇದ್ದಂತಿಲ್ಲ. ಟೆಂಡರ್ ಕಾರ್ಯಾದೇಶಿ ರದ್ದಾಗಿರೋ ದಾಖಲೆ ಸ್ಪೀಡ್ ನ್ಯೂಸ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದನ್ನ ತೋರಿಸ್ತೀವಿ ನೋಡಿ. ಈ ದಾಖಲೆಗಳ ಪ್ರಕಾರ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಸಿಬ್ಬಂದಿ ಹಾಜರಾತಿ ದಾಖಲೆಗಾಗಿ ಬಯೋಮೆಟ್ರಿಕ್ ಮಷಿನ್ಗಳನ್ನು ಕ್ಷೇತ್ರ ಕಚೇರಿಗಳಲ್ಲಿ ಅಳವಡಿಸಲು ನೀಡಿರುವ ಕಾರ್ಯಾದೇಶವನ್ನು 2022 ಅಕ್ಟೋಬರ್ 15ರಂದೇ ವಾಪಸ್ ಪಡೆಯಲಾಗಿದೆ. ಅಂದರೆ ಇದರ ಅರ್ಥ ಈ ಟೆಂಡರ್ ಪ್ರಕ್ರಿಯೆಯೇ ರದ್ದಾಗಿದೆ. ಮಂಡಳಿ ಬಯೋಮೆಟ್ರಿಕ್ಗಳನ್ನೇ ಖರೀದಿಸಿಲ್ಲ ಎಂದಾದ ಮೇಲೆ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಗೋಲ್ಮಾಲ್ ನಡೆದಿರೋದು ಸಾಧ್ಯವೇ ಇಲ್ಲ. ಟಾರ್ಗೆಟ್ ಆದ್ರ ಅಜಿತ್ ಪತ್ನಿ ಸಹನಾ ಭಟ್. ಗೃಹ ಪ್ರವೇಶ ಸಂದರ್ಭದಲ್ಲಿ ತೇಲಿ ಬಿಟ್ರ ಕೋಟಿ ಲೆಕ್ಕ. ಇಪ್ಪತ್ತು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿದ್ದ ಸಹನಾ ಭಟ್ ನಿರ್ದೇಶಕರಾಗಿರೋ ರೈಟ್ ಮೀಡಿಯಾ ಟೆಕ್ ಕಂಪನಿ ಮೇಲಿರೋ ಹಗರಣದ ಆರೋಪಗಳು ಕೇಳಿ ಬಂದಿರೋದು ಅವರ ಪತ್ನಿ ಆಂಕರ್ ಅಜಿತ್ ಹನುಮಕ್ಕನವರ ಹೊಸ ಮನೆ ಗೃಹ ಪ್ರವೇಶ ಸಂದರ್ಭದಲ್ಲಿ ಈ ಸುದ್ದಿ ತೇಲಿ ಬಿಟ್ಟಿರೋದು ಭಾರಿ ಅನುಮಾನಗಳಿಗೆ ಕಾರಣವಾಗಿದೆ. ಈಗಾಗಲೇ ಸಹನಾ ಭಟ್ ಹಾಗೂ ಆ ಖಾಸಗಿ ಸಂಸ್ಥೆ ತಮ್ಮ ವಿರುದ್ಧ ತೇಜುವಧೆ ನಡೆಸ್ತಾ ಇರುವ KN ಜಗದೀಶ್ ಹಾಗೂ ಹಲವರ ವಿರುದ್ಧ 2 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ತಮ್ಮ ವಿರುದ್ಧ ವಿಡಿಯೋ ಮಾಡದಂತೆ ತಡೆಯಾಜ್ಞೆ ಕೂಡ ತಂದಿದ್ದಾರೆ. ಆದರೂ ಕೆಲವರು ಅವರ ವಿರುದ್ಧ ವಿಡಿಯೋ ಮಾಡಿ ಸುಳ್ಳು ಹರಡುತ್ತಿದ್ದು ಇದು ನ್ಯಾಯಾಂಗ ನಿಂದನೆಯಾಗಿ ಸುಳ್ಳು ಸುದ್ದಿ ಹರಡುವವರು ಕಂಬಿ ಎಣಿಸೋ ದಿನ ದೂರವಿಲ್ಲ. ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.